ನೀವೇನಾರ ಈ ತರ ನಿಮ್ಮ ಫೋನಿ ಮೇಲೆ ಬ್ಯಾಕ್ ಕವರ್ದ ಮೇಲೆ ಸೊ ಈ ತರ ಎಲ್ಲ ಫೋಟೋ ಹಾಕ್ಲತ್ತಾರ, ಇದನ್ನ ಇಲ್ಲಿಗೆ ನಿಂದಿರ್ಸ್ರಿ ಮೊದಲು. ಸೊ ನಮಸ್ಕಾರ ರೀ ಎಲ್ಲ ಶರಣರಿಗೆ. ನಂಗೆ ಇವತ್ತು ಭಾಳ ಒಂದು ದುಃಖ ಆದ ವಿಷಯ ಏನಂತಂದ್ರೆ, ಸೊ ನನ್ನ ಮನಸ್ಸಿನಾಗ ಅನಿಸಿತು, ಅದಕ್ಕೆ ನಿಮ್ಮ ಜೊತೆ ಹಂಚ್ಕೋಬೇಕಂತ ನಾನು ವಿಡಿಯೋ ಮಾಡತ್ತೀನಿ. ಈ ಮಾಡೋ ಉದ್ದೇಶ ಏನಂತಂದ್ರೆ, ಸೊ ಭಾಳ ಜನ ಫೋನಿನ ಮೇಲೆಲ್ಲ ಬ್ಯಾಕ್ ಕವರ್ ಮೇಲೆಲ್ಲ ದೇವ್ರದ್ದು ಫೋಟೋಗಳೆಲ್ಲ ಹಾಕಿ ನಮ್ಗೆ ಇಷ್ಟು ಆಗಲಿ ಮಹಾಕಾಲ ಅಂತ ಬರತ್ತಾರ, ಮಹಾದೇವನ ಭಕ್ತರು, ಸೊ ಶಿವನ್ ಲಿಂಗ ಆಗಲಿ, ಸೊ ಯಾರ್ದು ಹಾಕ್ಲತ್ತೀರಿ, ನಿಮ್ಮ ತಂದೆ ತಾಯಿ ಫ್ರೀಡಮ್ ಫೈಟರ್ ಯಾರ್ದು ಹಾಕ್ಲತ್ತಿರಲ್ಲ ಫೋಟೋ, ಇದು ಹಾಕೋದು ನಿಲ್ಲಿಸ್ರಿ. ಯಾಕಂತಂದ್ರೆ ಸೊ ನೀವು ಎಲ್ಲಿ ಭೀ ಹೋಯ್ತಿರಿ, ಕೆಟ್ಟ ಸಮಯದಾಗ ಹೋಯ್ತಿರಿ, ಟಾಯ್ಲೆಟ್ಗೆ ಹೋಗಿ ಬರ್ತೀರಿ, ಸೊ ಎಲ್ಲೋ ಎಕ್ಸಾಂಪಲ್ ಏನೋ ಒಂದು ಹೋಗಿ ಬರ್ತೀರಿ, ಸೊ ಸೀದಾ ನಿಮ್ಮ ಕೈ ಏನದಲ್ಲ ಸೀದಾ ಫೋನಿಗೆ ಟಚ್ ಆಗ್ತದೆ. ಕೈ ತೊಳ್ಕೊಂಬಲ್ರಿ ಏನಿಲ್ಲ, ಸೊ ಸಡನ್ಲಿ ಹಾಗೆ ಹಿಡಿತೀರಿ ಫೋನಿಗೆ. ಸೊ ಅದ್ರ ಕಡೆಯಿಂದ ನಮ್ಮ ಹಿಂದೂ ಧರ್ಮ ಆಗಲಿ, ಸೊ ನಮ್ಮ ಫ್ಯಾಮ್ಲಿ ಆಗಲಿ, ನಮ್ಮ ತಂದೆ ತಾಯಿ ಯಾರದೇ ಆಗಲಿ ಈ ಥರ ಹಿಂದೂ ಬ್ಯಾಕ್ ಕವರು ಫೋಟೋ ಹಾಕ್ಬೇಡ್ರಿ. ಯಾಕಂತಂದ್ರೆ ಆ್ಯಕ್ಚುಲಿ ಹೇಳೋಕಂದ್ರೆ ವಾಲ್ಪೇಪರ್ ಸುದ್ದ ಇಡಬಾರ್ದ್ರಿ ನಾವು ಒಂದು ಲೆಕ್ಕ ಹಿಸಾಬ್ದಾಗ, ಫೋನಿನ ಸ್ಕ್ರೀನ್ ವಾಲ್ಪೇಪರ್ ಅದು ಸುದ್ದ ಇಡಬಾರ್ದು ಅಂಥೇಳಿ ನನ್ನ ಅಭಿಪ್ರಾಯ ಅದ. ಸೊ ನೀವು ಯಾರ್ಯಾರು ಇದು ಕರೆಕ್ಟ್ ಅದ ನನಗೆ ಕಾಮೆಂಟ್ದಾಗ ಹೇಳ್ರಿ. ಯಾರ್ಯಾರು ಹಿನ್ನ ಬಿ ಈ ಫೋನಿಗೆಲ್ಲ ಹಿಂಗೆ ಬ್ಯಾಕ್ ಕವರ್ ಹಾಕ್ತಾರಲ್ಲ ಅವ್ರಿಗೆಲ್ಲರಿಗೂ ವಿಡಿಯೋ ಶೇರ್ ಮಾಡಿರಿ, ಪುನಃ ಹಾಕ್ಬೇಡ ಅಂತ ಹೇಳ್ರಿ. ಮತ್ತು ಆದಷ್ಟು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಸಿಗಮಿ. ಜೈ ಹಿಂದ್ ಜೈ ಕರ್ನಾಟಕ. ನಿಮ್ಮ ಅಭಿಪ್ರಾಯ ಕಾಮೆಂಟ್ದಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ನಮಸ್ಕಾರಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ್.